ನೋಡಿ, ಸ್ಯಾಂಡಲ್ವುಡ್ನಲ್ಲಿ 26ನೇ ತಾರೀಕು ಟಾಕ್ಸಿಕ್ ಹಬ್ಬ. ಯಶ್ ಅಭಿಮಾನಿಗಳಂತೂ ಟಾಕ್ಸಿಕ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಳೆದ 2 ವರ್ಷಗಳಿಂದ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಆಲ್ರೆಡಿ ಸಾಂಗ್ಸು, ಟ್ರೇಲರು ಎಲ್ಲ ನೋಡಿ ಬಿಂದಾಸ್ ಆಗಿದ್ದಾರೆ. ಸಿನಿಮಾ ನೋಡೋದಕ್ಕೆ ಬಹಳಷ್ಟು ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಇರಬಹುದು, ಹಾಡುಗಳು ರಿಲೀಸ್ ಆದಂತಹ ಸಮಯದಲ್ಲಿ ಒಂದಷ್ಟು ವಿವಾದಗಳನ್ನು ಕೂಡ ಹುಟ್ಟಾಕಿದ್ವು. ಯಶ್ ಅವರನ್ನ ತೋರಿಸಿರುವಂತಹ ರೀತಿ, ಇದಕ್ಕೆ ಒಂದಷ್ಟು ಜನ ವಿವಾದದ ರೀತಿಯಲ್ಲೂ ಕೂಡ ಮಾತಾಡಿದ್ರು. ಅದರಲ್ಲೂ ನಮ್ಮ ಕನ್ನಡದ ನಟಿ, ಹಿರಿಯ ನಿರ್ದೇಶಕರಾದಂತಹ ರಾಜೇಂದ್ರ ಸಿಂಗ್ ಬಾಬು ಅವರ ಪುತ್ರಿ ರಿಷಿಕಾ ಸಿಂಗ್ ಅವರು ಕೂಡ ಒಂದಷ್ಟು ಟೀಕೆಗಳನ್ನು ಮಾಡಿದ್ರು. ಈಗ ರಿಷಿಕಾ ಸಿಂಗ್ ಅವರ ಟೀಕೆಗೆ ಅವರ ತಂದೆ ರಾಜೇಂದ್ರ ಸಿಂಗ್ ಬಾಬು ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂದ್ರೆ, ಯಶು ಕೊಹಿನೂರ್ ವಜ್ರ, ಅವರು ನಮ್ಮ ಕನ್ನಡದ ಕೊಹಿನೂರ್ ವಜ್ರ ಯಶ್ ಅಂತ ಹೇಳಿರೋದು ರಾಜೇಂದ್ರ ಸಿಂಗ್ ಬಾಬು ಅವರು. ಟಾಕ್ಸಿಕ್ ಸಿನಿಮಾ ಕುರಿತು ರಿಷಿಕಾ ಸಿಂಗ್ ಟೀಕಿಸಿದ ಬೆನ್ನಲ್ಲೇ ತಂದೆ ರಾಜೇಂದ್ರ ಸಿಂಗ್ ಬಾಬು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಶ್ ಕೊಹಿನೂರ್ ವಜ್ರ ಅಂತ ಹೇಳಿದ್ದಾರೆ. ಯಶ್ ಅವರನ್ನ ಕನ್ನಡ ಚಿತ್ರರಂಗದ ಕೊಹಿನೂರ್ ವಜ್ರ ಅಂತ ಹೊಗಳಿದ್ದಾರೆ. ಅದರ ಜೊತೆಗೆ, ಸರ್, ನಿಮ್ಮ ಮಗಳು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಅವರ ಬಗ್ಗೆ, ಅವರ ಅಭಿನಯದ ಬಗ್ಗೆ, ಟಾಕ್ಸಿಕ್ ಸಿನಿಮಾದ ಬಗ್ಗೆ ಒಂದಷ್ಟು ಆಕ್ರೋಶ ಭರಿತ ಮಾತುಗಳನ್ನು ಕೂಡ ಆಡಿದ್ರು ಸರ್ ಅಂತ ಹೇಳಿದ್ದಕ್ಕೆ ಹಿರಿಯ ನಿರ್ದೇಶಕರಾದಂತಹ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳ್ತಾರೆ, ಅದು ಮಗಳ ವೈಯಕ್ತಿಕ ಅಭಿಪ್ರಾಯ, ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ. ಬಟ್ ಯಶ್ ಅವ್ರ ಬಗ್ಗೆ ಹೇಳೋದಾದ್ರೆ ಕನ್ನಡ ಚಿತ್ರರಂಗದ ಕೊಹಿನೂರ್ ವಜ್ರ ಯಶ್ ಅವರು ಅಂತ ಹೇಳಿ ಹಾಡಿ ಹೊಗಳಿದ್ದಾರೆ ರಾಜೇಂದ್ರ ಸಿಂಗ್ ಬಾಬು ಅವರು. ಮಗಳ ಅಭಿಪ್ರಾಯದ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳೋದಕ್ಕೆ, ಅದು ಅವಳ ವೈಯಕ್ತಿಕ ಅಭಿಪ್ರಾಯ ಅಂತಲೂ ಕೂಡ ಹೇಳಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ದಿನದಿಂದ ದಿನಕ್ಕೆ ಸಾಕಷ್ಟು ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ, ಸಾಕಷ್ಟು ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಇತ್ತೀಚೆಗೆ ನಟಿ ರಿಷಿಕಾ ಸಿಂಗ್ ಚಿತ್ರದ ಟ್ರೇಲರ್, ಅದರಲ್ಲಿನ ಕೆಲವು ದೃಶ್ಯಗಳ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಅದರ ಜೊತೆಗೆ ಟೀಕಿಸಿದ್ರು. ಇದೆಲ್ಲದರ ಬೆನ್ನಲ್ಲೇ ಇದೀಗ ಅವರ ತಂದೆ ಹಾಗೂ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ನೀಡಿರುವ ಹೇಳಿಕೆ ಸಿಕ್ಕಾಪಟ್ಟೆ ಗಮನ ಸೆಳೆದಿದೆ. ಮಗಳ ಅಭಿಪ್ರಾಯವನ್ನ ವೈಯಕ್ತಿಕ ನಿಲುವು ಅಂತ ಪರಿಗಣಿಸಿರುವ ರಾಜೇಂದ್ರ ಸಿಂಗ್ ಬಾಬು ಯಶ್ ಅವರ ಸಿನಿಮಾ ಪಯಣ ಮತ್ತು ಟಾಕ್ಸಿಕ್ ಸಿನಿಮಾದ ವ್ಯಾಪ್ತಿಯನ್ನ ಬಹಳ ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ದಾರೆ. ಮತ್ತೆ ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನೋಡಿ, ಮತ್ತೊಂದು ಕಡೆ ರಿಷಿಕಾ ಸಿಂಗ್ ಅವರು ಟಾಕ್ಸಿಕ್ ಸಿನಿಮಾದ ಕುರಿತು ಒಂದಷ್ಟು ಟೀಕೆಗಳನ್ನು ಮಾಡಿದ್ರು. ಬಟ್ ಮಗಳ ಅಭಿಪ್ರಾಯದ ಬಗ್ಗೆ ಯಾವುದೇ ವಿವಾದಕ್ಕೆ ಇಳಿಯದೆ ರಾಜೇಂದ್ರ ಸಿಂಗ್ ಬಾಬು ಅವರು ಬಹಳ ಒಬ್ಬ ಹಿರಿಯ ನಿರ್ದೇಶಕರು, ಅವ್ರಿಗೆ ನಾವು ಹೇಳ್ಕೊಡ್ಬೇಕಾಗಿಲ್ಲ ಯಾವ ರೀತಿ ಮಾತಾಡಬೇಕು ತೂಕವಾಗಿ ಅಂತ ಹೇಳಿ, ಹಾಗಾಗಿ ತೂಕದ ರೀತಿಯಲ್ಲಿ ಮಾತಾಡಿದ್ದಾರೆ. ಮಗಳದ್ದು ವೈಯಕ್ತಿಕ ಅಭಿಪ್ರಾಯ, ಬಟ್ ಸಿನಿಮಾ ಬಿಡುಗಡೆಯಾದ ಬಳಿಕ ಅದನ್ನು ಯಾರು ಬೇಕಾದರೂ ವಿಮರ್ಶಿಸಬಹುದು, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಅಭಿಪ್ರಾಯ ವ್ಯಕ್ತಪಡಿಸುವಂಥ ಹಕ್ಕಿದೆ. ಆದರೆ ಯಶ್ ಅವರ ಸಾಧನೆ, ಅವರು ಕನ್ನಡ ಚಿತ್ರರಂಗಕ್ಕೆ ತಂದುಕೊಟ್ಟಿರೋ ಹೆಮ್ಮೆಯ ಬಗ್ಗೆ ಮಾತನಾಡಬೇಕಾದ್ರೆ ರಾಜೇಂದ್ರ ಸಿಂಗ್ ಬಾಬು ಅವರ ಮಾತುಗಳು ಸಂಪೂರ್ಣ ಬೇರೆಯದ್ದೇ ರೀತಿಯಾಗಿರುತ್ತೆ. ಯಶ್ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ಯಶ್ ಮಾಡ್ತಾ ಇರೋ ಸಿನಿಮಾಗಳ ಬಗ್ಗೆ ಕನ್ನಡಿಗರು ಹೆಮ್ಮೆ ಪಡಬೇಕು. ಅವರ ಶ್ರಮ, ಅವರ ಎಫರ್ಟ್, ಇಡೀ ಬೇರೆ ಬೇರೆ ಚಿತ್ರರಂಗ, ಟಾಲಿವುಡ್, ಬಾಲಿವುಡ್, ಮಾಲಿವುಡ್, ಕಾಲಿವುಡ್ ಎಲ್ಲ ಚಿತ್ರರಂಗವೂ ಕೂಡ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವಂತೆ ಮಾಡಿರೋದು ಯಶ್ ಅವರು. ಹಾಗಾಗಿ ಯಶ್ ಅವರ ಬಗ್ಗೆ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡಬೇಕು ಅಂತ ಹೇಳಿ ರಾಜೇಂದ್ರ ಸಿಂಗ್ ಬಾಬು ಅವರು ಟಾಕ್ಸಿಕ್ ಮೂಲಕ ಯಶ್ ತಮ್ಮ ಮಾರುಕಟ್ಟೆ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸಿಕೊಂಡಿದ್ದಾರೆ, ಮತ್ತಷ್ಟು ಮೆಚ್ಚುಗೆಯನ್ನು ಗಳಿಸ್ತಾ ಇದ್ದಾರೆ. ಹಾಗಾಗಿ ಯಶ್ ಅವರ ಸಿನಿಮಾಗಾಗಿ ದೇಶಾದ್ಯಂತ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಇಂತಹ ದೊಡ್ಡ ಮಟ್ಟದ ಸಿನಿಮಾವನ್ನ ಮಾಡೋ ಮೂಲಕ ಅವರು ಕನ್ನಡ ಚಿತ್ರರಂಗದ ಸಾಮರ್ಥ್ಯವನ್ನ ಮತ್ತೊಮ್ಮೆ ತೋರಿಸಿದ್ದಾರೆ ಅಂತ ಹಿರಿಯ ನಿರ್ದೇಶಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಕೊಹಿನೂರ್ ವಜ್ರ, ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಚಿತ್ರರಂಗವನ್ನ ಕೊಂಡೊಯ್ತಾ ಇರೋ ರೀತಿಯ ಬಗ್ಗೆ ತಮಗೆ ಬಹಳಷ್ಟು ಹೆಮ್ಮೆ ಇದೆ. ಹೀಗಾಗಿ ಮಗಳು ಚಿತ್ರದ ಬಗ್ಗೆ ಟೀಕೆ ಮಾಡಿದ್ರು, ಒಬ್ಬ ತಂದೆಯಾಗಿ ಅದು ಮಗಳ ವೈಯಕ್ತಿಕ ಅಭಿಪ್ರಾಯ,
ಅದನ್ನು ಪ್ರತ್ಯೇಕವಾಗಿಟ್ಟು ನೋಡೋದಾದರೆ ಯಶ್ ಅವರ ಸಾಧನೆಯನ್ನು ಬೆಂಬಲಿಸೋದು ನನ್ನ ಕರ್ತವ್ಯ. ಹಾಗಾದರೆ ಏನಂತ ಕಿಡಿಕಾರಿದ್ರು ಅಂತ ಹೇಳಿದ್ರೆ, ರಿಷಿಕಾ ಸಿಂಗ್ ಅವರು ಟಾಕ್ಸಿಕ್ ಚಿತ್ರದ ನೋಟವನ್ನು ಪ್ಯಾಂಟ್ ಬಿಚ್ಚಿಕೊಂಡು ಆಗ್ಬಿಟ್ಟಿದೆಯಾ ಮಂಗ ಇಂಥ ಈ ರೀತಿಯ ಮಾತುಗಳಾಗಿ ಕಟುವಾಗಿ ಟೀಕಿಸಿದ್ರು. ಯಶ್ ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ಮಾತನಾಡಿರುವಂತಹ ಒಂದಷ್ಟು ವಿಡಿಯೋಗಳು, ಇದಕ್ಕೆ ಯಶ್ ಅಭಿಮಾನಿಗಳು ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ರಿಷಿಕಾ ಸಿಂಗ್ ಟೀಕೆ ಯಶ್ ಫ್ಯಾನ್ಸ್ ಕೂಡ ಗರಂ ಆಗಿದ್ರು. ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಗಳ ವಿಚಾರವನ್ನು ಬಿಟ್ಟು ಮಗಳು ಏನು ಹೇಳಿಕೆ ಕೊಟ್ಟಿದ್ರು ಅದನ್ನು ನಾನು ಮಾತಾಡೋದಕ್ಕೆ ಹೋಗಲ್ಲ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಬಟ್ ಯಶ್ ಬಗ್ಗೆ ನಾನು ಹೇಳೋದಾದರೆ, ನಾನು ಕೂಡ ಹತ್ತಿರದಿಂದ ಬಲ್ಲೆ, ಬಹಳ ಕಷ್ಟಪಟ್ಟು ಬೆಳೆದಿರುವಂಥ ಹುಡುಗ ಆತ. ಕನ್ನಡ ಚಿತ್ರರಂಗಕ್ಕೆ, ನಮ್ಮ ಸ್ಯಾಂಡಲ್ವುಡ್ಗೆ ಸಿಕ್ಕಿರುವಂಥ ಒಂದು ಕೊಹಿನೂರ್ ವಜ್ರ. ಹಾಗಾಗಿ ರಿಷಿಕಾ ಸಿಂಗ್ ಅವರು ಸಾಕಷ್ಟು ಮಾತಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ, ಪ್ಯಾಂಟ್ ಬಿಚ್ಕೊಂಡು ಆಗ್ಬಿಟ್ಟಿದೆಯಾ ಮಂಗ. ಅವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವೊಂದನ್ನು ಹಂಚ್ಕೊಂಡಿದ್ರು. ಹೆಣ್ಮಕ್ಳಿಗೆ ಅಂದ ಇದ್ದರೆ ಚಂದ, ಗಂಡು ಮಕ್ಕಳಿಗೆ ಮರ್ಯಾದೆ ಇದ್ದರೆ ಚಂದ ಕಂದ, ಇದೇನು ಪ್ಯಾಂಟ್ ಬಿಚ್ಕೊಂಡು ಆಗ್ಬಿಟ್ಟಿದೆಯಾ ಮಂಗ ಅಂತ ಹೇಳಿ ಟೀಕಿಸಿದ್ರು. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇರಲಿ, ಮನೇಲಿ ಹೆಂಡತಿ ಇದ್ದಾಳೆ, ಇದೇನು ಹೀರೋಯಿನ್ಗಳ ಜೊತೆ ನಿನ್ನ ಚಕ್ಕಂದ ಕಂದ, ನಿಂಗೂ ಹೆಣ್ಮಗಳಿದ್ದಾಳೆ, ದೊಡ್ಡದಾಗಿ ಡೈಲಾಗ್ ಹೊಡೆಯೋಕೆ ಬಂದ, ಈ ರೀತಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇರಲಿ, ಆ ರೀತಿ ಟೀಕೆಗಳನ್ನು ಮಾಡಿದರು. ಸೊ ಹಾಗಾಗಿ ಮಗಳ ಟೀಕೆಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ ರಾಜೇಂದ್ರ ಸಿಂಗ್ ಬಾಬು ಅವರು, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಬಟ್ ಯಶ್ ಅವರ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಿನಿಮಾ ಮೋಡಿ ಮಾಡುತ್ತೆ ಕಾದು ನೋಡಬೇಕು.